ಸ್ವಾಮೀಜಿ ಸುಂದರರಾಜನೇ ಮಾತಾಡ್ತಾ ಇದ್ದೇನೆ. ಸುಂದರ್ಜಿ ಹೇಳಿ ಹೇಳಿ ಸುಂದರ್ ಗುರುಗಳೇ, ಫೋನ್ ಸ್ವಲ್ಪ ಸರಿಯಾಗಿ ಇಟ್ಕೊಳ್ತೀರಾ? ಅದು ಯಾರ್ದು ಕರೆ ಬಂದಿದೆ, ನಾನು ಅದನ್ನು ಕಟ್ ಮಾಡ್ತೇನೆ. ಯಾರ ಕರೆ ಮಾಡ್ತಾ ಇದ್ದಾರೆ? ಸ್ವಾಮೀಜಿ ಮಾತಾಡಿ, ನಾನು ಕೇಳ್ತೇನೆ. ನೀವು ಏನು ಅಂದ್ರಿ ಅದರ ಬಗ್ಗೆ ನಾನೇನು ನಿಮ್ಗೆ ಆಕ್ಷೇಪನೂ ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ. ಸ್ವಾಮೀಜಿಗಳಂದ್ರೆ ನಮಗೆ ಪರಮ ಪವಿತ್ರ. ಇಲ್ಲಿ ನನ್ನ ಒಂದು ಪ್ರಶ್ನೆ ಏನಂದ್ರೆ, ಇದು ಎಲ್ಲಿಂದ ಪ್ರಾರಂಭ ಆಯ್ತಾ? ಇವಾಗ ಬಂದ್ರೆ ನೀವು ಇದಕ್ಕೆ ಪ್ರಾರಂಭ ಆಯ್ತು ಅಂದ್ರೆ, ಬೆಂಗಳೂರು ತುಳುಕೂಟದ ಅಧ್ಯಕ್ಷನಾಗಿ ನಾನೊಂದು ಪತ್ರ ಬರೆದಿದ್ದೆ 5 ದಿನದ ಹಿಂದೆ. ಅಲ್ಲಿಂದ ಇದು ಪ್ರಾರಂಭ ಆಯಿತು ಈ ಸಮಸ್ಯೆಗಳು. ನಾನು ಅವರಿಗೆ, ಸುರೇಶ್ ಶೆಟ್ಟಿ ಅವರಿಗೆ ವಿನಂತಿ ಮಾಡಿಕೊಂಡಿದ್ದೇನೆಂದ್ರೆ, ನಮ್ಮ ದೈವದ ನುಡಿಕಟ್ಟುಗಳನ್ನು, ನಮ್ಮ ವೇಷಭೂಷಣಗಳನ್ನು, ನಮ್ಮ ಇದನ್ನು ಥಿಯೇಟರ್ ಒಳಗಡೆ ಹಾಕ್ಕೊಂಡು ಓಡಾಡ್ತಾರೆ, ಇದು ಮಾಡ್ತಾರೆ. ಅದರ ಬಗ್ಗೆ ನಿಮ್ಮ ಅಭಿಮಾನಿಗಳಿಗೆ ಒಂದು ಪ್ರೆಸ್ ಮೀಟ್ ಕರೆದು ಬಿಟ್ಟು ಒಂದು ಮನವಿ ಮಾಡಿ ಅಂತ ಕೇಳಿದ್ದೆ. ಅವರು ಸುಮಾರು ಸಮಯದ ದಿನಗಳ ನಂತರ ಮಾಡಿದ. ಅದಕ್ಕೆ ಇಷ್ಟೆಲ್ಲ ಇದಾಗ್ತಾ ಇದೆ, ಚರ್ಚೆ ಆಗ್ತಾ ಇದೆ, ಒಳ್ಳೆಯ ವಿಚಾರಣೆ. ಇಲ್ಲಿ ಪ್ರಶ್ನೆ ಇರೋದು ನಿಮ್ಮ ಹತ್ರನು, ಈಗ ನನಗೆ ನನ್ನ ಮನೆಯಲ್ಲಿ ದೈವ ಇದೆ, ಆಮೇಲೆ ನನಗೆ ನನ್ನ ಗ್ರಾಮದಲ್ಲಿ ನನ್ನ ಗ್ರಾಮ ದೈವ ಇದೆ, ಆಮೇಲೆ ನನಗೆ ನನ್ನ ತಾಲೂಕು ದೈವ ಇದೆ, ಜಿಲ್ಲೆ ದೈವಗಳು ಇದೆಯಾ ಇಲ್ವಾ ಅಂತದ್ದು ಆಮೇಲೆ ಚರ್ಚೆ ಮಾಡೋಣ. ಈಗ ನನ್ನ ಮನೆ ದೈವಕ್ಕೆ ನೀವು ಅದನ್ನು ಆವಾಗಲೇ ಪ್ರಾರಂಭದಲ್ಲಿ ಹೇಳಿದ್ರಿ, ಏನು ರಿಷಭ ಶೆಟ್ಟಿ ಅವರು ಬಂದು ದೈವ ಹತ್ರ ಕೇಳಿದ್ರು. ನನ್ನ ಮನೆಯ ದೈವಕ್ಕೆ ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಬಿಟ್ಟರೆ ಬಾಕಿ ಕುಟುಂಬದವರು ಬಂದು ಕೇಳಬಹುದಾ? ಕೇಳಿದರೆ ಅದು ಏನಂತ ಉತ್ತರ ಕೊಡೋಕ್ಕೆ ಸಾಧ್ಯ? ಆಯ್ತು, ಇನ್ನೊಂದು ದೈವದ ಕಡೆ ಹಾಗೇನೆ ಪ್ರತಿ ಮನೆಯಲ್ಲಿ ಇದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೈವಗಳು, ಪ್ರತಿ ಗ್ರಾಮದಲ್ಲಿ ಇದೆ, ಪ್ರತಿ ತಾಲೂಕಲ್ಲಿ ಇದೆ. ಆದರೆ ಅಲ್ಲಿನ ಹೋಗಿ ಎಲ್ಲ ಕಡೆ ಕೇಳ್ಕೊಂಡು ಬರೋಕ್ಕಾಗುತ್ತಾ? ಅದೆಲ್ಲ ಸಮರ್ಥನೆನಾ ಅಂತ ಎಂಬುದು ಪ್ರಶ್ನೆ. ನಾನೇನು ಅವರ ಸಿನಿಮಾದ ಬಗ್ಗೆ ಇವಾಗಲ್ಲ, ಕಾಂತಾರ ಸಿನಿಮಾ ಬರುವಾಗಲೇ ಗುರುಗಳೇ ಅವರು ಒಂದು ಮಾತು ನಮ್ಗೆ ಹೇಳಿದ್ರು, ಇದನ್ನು ಸಿನಿಮಾ ಅಂತ ನೋಡಿ ಅಂತ. ಆಯ್ತು, ಸಿನಿಮಾ ಅಂತಾನೆ ನೋಡೋಣ. ಆದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ, 7 ಕೋಟಿ ಜನಸಂಖ್ಯೆಯು ನೀವು ಸಿನಿಮಾ ಅಂತ ನೋಡಿ ಅಂದರೆ ಎಲ್ಲರೂ ಒಪ್ಕೊಳ್ಳೋಕೆ ರೆಡಿ ಇದ್ದಾರಾ ಎಂಬುದು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಅಂತ. ಇದನ್ನೆಲ್ಲ ಬೇಕಿತ್ತ ಇವರಿಗೆ ಅಂತ ನಾನು ಕೇಳ್ತಿರೋದು. ಅವರ ಮನೆಯ ದೈವಕ್ಕೆ ಕೇಳ್ಕೊಂಡೇ ಬರಬೇಕು ವಿನಃ, ಇಲ್ಲಾಂದ್ರೆ ವೀರೇಂದ್ರ ಹೆಗ್ಡೆ ಅವರ ಹತ್ರ ಕೇಳ್ಕೊಂಡ್ ಬರ್ಬೇಕು. ಅಲ್ಲಿಗೆ ಅಂತಿಮ ಆಗುತ್ತೆ. ಇದು ಏನೇನೋ ಚರ್ಚೆಗಳು ಹೋಗಿದ್ದಾರೆ ಅಲ್ಲ, ಅದೇನು ಹೇಳ್ತಾ ಇರೋದು ಅಷ್ಟೇ. ಅಲ್ಲೇ ಅಂತಿಮವಾಗಿ ಬೇಕು. ಇದು ಎಲ್ಲ ದೈವಗಳ ಹತ್ರ ಕೇಳಿದರೆ 1001 ದೈವಗಳಿದ್ದಾವೆ, 1000 ಕುಟುಂಬಗಳು ಎಷ್ಟಿದೆ ಅಷ್ಟಿದೆ, ಎಲ್ಲಿ ಕೇಳಿದ್ರು ಎಂಬುದು ಅಷ್ಟೇ ಸ್ವಾಮೀಜಿಗಳೇ. ಇದು ಅಲ್ಲ, ಇದು ಏನಕ್ಕೆ ಈ ಪ್ರಶ್ನೆ ಇದು ಮಾಡಿದೆ ಅಂದರೆ, ಜನರಲ್ಲಿ ಇದಾಗೋದು ಬೇಡ, ಏನು ಗೊಂದಲಗಳು ಮೂಡುದು ಬೇಡ ಅಂತ. ಯಾಕಂದರೆ ಗೊಂದಲ ಮೂಡಿಬಿಟ್ಟೆ ಈ ಸಮಸ್ಯೆಗಳು ಪ್ರಾರಂಭ ಆಗಿದ್ದು. ನಮ್ಮ ಹೋರಾಟ ಇಷ್ಟೇ. ಇದನ್ನು ಅವರು ಸಿನಿಮಾ ಅಂತ ನೋಡ್ಲಿ, ಸಿನಿಮಾ ಅಂತ ನೋಡ್ಲಿ, ಆದ್ರೆ ಅದನ್ನು ಥಿಯೇಟರ್ ಒಳಗಡೆ ವೇಷಭೂಷಣ ಹಾಕೊಳ್ಳೋದು ಮತ್ತೆ ಆಚೆ. ಈಗ ನೀವು ಹೇಳ್ದಂಗೆ ಸುಂದರರಾಜ್ ಸರ್, ಥಿಯೇಟರ್ ಒಳಗಡೆ ಅಭಿಮಾನಿಗಳು ಅಭಿಮಾನದ ಅತಿರೇಕ ಅಂತ ಹೇಳಬೇಕು, ಅಥವಾ ಹುಚ್ಚಾಟ ಅನ್ಬೇಕು, ಅಥವಾ ಆ ದೈವದ ವಿಚಾರವನ್ನು ಅವ್ರು ತುಂಬಾ ಈಸಿಯಾಗಿ ತಗೊಂಡಿದ್ದಾರೆ ಅಂತ ಅನ್ಬೇಕು, ಅದು ನನಗೆ ಅರ್ಥ ಆಗ್ತಿಲ್ಲ. ಯಾಕೆ ಅಂದ್ರೆ ಕರಾವಳಿ ಭಾಗದಲ್ಲಿ ದೈವದ ಬೆಲೆ ಏನು, ದೈವದ ವಿಚಾರ ಏನು, ಅದರದ್ದು ಭಯ ಏನು ಅನ್ನೋದು ಕರಾವಳಿ ಭಾಗದ ಜನರಿಗೆ ಅದರ ಅರಿವಿದೆ. ಆದ್ರೆ ಬೆಂಗಳೂರು, ಮೈಸೂರು ಅಥವಾ ಈ ಭಾಗದಲ್ಲಿ ಬಗ್ಗೆ ಅರಿವಿಲ್ಲ. ಅದು ಒಂದ್ ರೀತಿ ಹೇಗಾಗೋಗಿದೆ ಅಂತ ಹೇಳಿದ್ರೆ, ಅದು ಒಂದ್ ಏನೋ ಒಂದು ಅವ್ರಿಗೆ ಒಂದು ಫ್ಯಾನ್ಸಿ ಡ್ರೆಸ್ ತರ ಆಗೋಗ್ಬಿಟ್ಟಿದೆ ಅವ್ರಿಗೆ. ಸೊ ದಟ್ ಇಸ್ ವೈ ದೇ ಆರ್ ವೇರಿಂಗ್. ಅದನ್ನ ರಿಷಬ್ ಶೆಟ್ಟಿ ಮತ್ತೆ ಹೊಂಬಾಳೆ ಫಿಲಮ್ಸ್ ಕೂಡ ಅದನ್ನ ಅವರು ಹೇಳಿದ್ದಾರೆ. ಯಾವಾಗ 3 ದಿವಸ ಕಳೆದ ಮೇಲೆ ಹೇಳಿದ್ರು, ನಾನು ಬರೆದ ಲೆಟರ್ ಬಂದ್ಬಿಟ್ಟು 5ನೇ ತಾರೀಕಿಗೆ ನಾವು ಬರೆದ ಪತ್ರ ಅಲ್ಲ, ಅವತ್ತೇ ಹೇಳಿದ್ರೆ ಈ ಸಮಸ್ಯೆ ಇತ್ತ ಅಲ್ಲ. ಈ ಹಿಂದೆ ಕಾಂತಾರ ಬಂದಾಗ್ಲೂನು ಅವರು ಹೇಳಿದ್ರು, ಈ ಹಿಂದೆ ಕಾಂತಾರ ಮೊದಲನೇ ಸಿನಿಮಾ ಬಂದಾಗ್ಲೂನು ಯಾರೋ ದೈವವನ್ನ ಅನುಕರಿಸಬೇಡಿ ಅಂತ ಸ್ವತಃ ರಿಷಬ್ ಶೆಟ್ಟಿ ಅವರು ಹೇಳಿದ್ರು. ಹಿಂದೇನು ಹೇಳಿದ್ದಾರೆ, ಮೊನ್ನೇನು ಹೇಳಿದ್ದಾರೆ. ನೀವು ಹೆಮ್ಮೆ ಪಡ್ಬೇಕು, ನಿಮ್ಮ ಪತ್ರ ತಲುಪಿದ ಮೇಲಾದ್ರೂ ಅವ್ರು ಹೇಳಿದಾರಲ್ಲ. ಮತ್ತೆ ಅದರ ಪರಿಣಾಮ ಏನಾಯ್ತು? ಆಮೇಲೆ ಅಷ್ಟು ಬೇಗ ಪರಿಣಾಮ ಬೀರ್ತಾ ಇವಾಗ ಏನ್ ಮಾಡ್ಬೇಕು ಎಂಬುದನ್ನು ನಿರ್ಧಾರ ಮಾಡಲಿ ಸ್ವಾಮೀಜಿಗಳೇ. ಅಲ್ಲ, ಇವಾಗ ನಿನ್ನೆ ಅಲ್ಲಿ ಎಲ್ಲ ಹೋಗಿ ದೇವಸ್ಥಾನದಲ್ಲಿ ಕೇಳಿದ್ರಂತೆಲ್ಲ, ಅವರು ಯಾರು? ರಿಷಬ್ ಶೆಟ್ಟಿಗೆ ಅದಕ್ಕೂ ಆ ದೈವಕ್ಕೆ ಏನು ಸಂಬಂಧ? ಸಂಬಂಧಗಳು ಬೇರೆ ಬೇರೆ ಕಡೆ. ಅದನ್ನು ಸ್ವಲ್ಪ ಅಲ್ಲ ಜನರಿಗೆ, ಸ್ವಾಮೀಜಿ ಅದನ್ನು ಸ್ವಲ್ಪ ಜನರಿಗೆ ತಿಳಿಸ್ಬಿಡಿ. ಅದು ಯಾಕೆ ಹೋದ್ರು ಹಾಗಾದ್ರೆ? ಅಲ್ಲ, ಬೇರೆಯವರು ಹೋಗಿದ್ದಕ್ಕೆ ರಿಷಬ್ ಶೆಟ್ಟಿ ಏನ್ ಮಾಡ್ಲಿಕ್ಕಾಗತ್ತೆ? ನನ್ನ ಪ್ರಶ್ನೆ ಅದೇ. ಅದನ್ನು ಇವಾಗ ಏನಕ್ಕೆ ದೊಡ್ಡ ವಿಷಯ ಮಾಡ್ತಾ ಇದ್ದಾರೆ ಅಲ್ಲಿ ಅಂತ ಹೇಳಿ. ಅಲ್ಲ, ಅದು ರಿಷಬ್ ಶೆಟ್ಟಿ ಇಶ್ಯೂ ಮಾಡ್ತಾ ಇಲ್ಲ, ಇಶ್ಯೂ ಮಾಡೋರು ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಸಿನಿಮಾ ತಂಡ ಏನು ಮಾಡ್ಲಿಕ್ಕಾಗಲ್ಲ. ಅದು ಸ್ವಾಮೀಜಿ ಆಗಿ ನೀವು ಒಂದು ಅದರ ಬಗ್ಗೆ ಒಂದು ಇದು ಕೊಟ್ಬಿಡಿ. ಅಲ್ಲ, ಈಗ ಯಾರೋ ಹೋಗಿ ದೈವದ ಬಳಿಯಲ್ಲಿ ಕೇಳಿದ್ದಾರೆ, ದೂರು ಕೊಟ್ಟಿದ್ದಾರೆ ಅಂತಂದ್ರೆ ಅದು ಅವರವರಿಗೆ ಬಿಟ್ಟ ವಿಷಯ. ಸರ್ವತಂತ್ರ ಸ್ವತಂತ್ರರು ಎಲ್ಲರೂ, ಯಾರಿಗೂ ಯಾರು ಲಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಶೆಟ್ರೆ, ನೀವು ಅದ್ರ ಬಗ್ಗೆ ತಲೆಬಿಸಿ ಮಾಡುವುದು ಬೇಡ. ಈಗ ಪ್ರಶ್ನೆ ಇರುವುದೇನು,
ಹಿಂದೆ ಕಾಂತಾರ ಹಿಂದೆ ಬಂದಾಗಲೂ ರಿಷಬ್ ಶೆಟ್ರು ಮನವಿ ಮಾಡ್ಕೊಂಡಿದ್ದಾರೆ. ಪ್ರಸ್ತುತ ನಿಮ್ಮ ಪತ್ರಕ್ಕೆ ಅವ್ರು ಗೌರವ ಕೊಟ್ಟು ಮಾಡಿದ್ರು ಅಂದ್ರೆ ನಿಮಗೂ ಒಂದು ಹೆಮ್ಮೆ, ಅದು ಇಟ್ಕೊಳ್ಳಿ ನೀವು, ಅದ್ರಲ್ಲಿ ನಿಮ್ಗೆ ನಷ್ಟ ಆಗಿಲ್ವಲ್ಲ. ಆದಾಗ್ಯೂ ಕೂಡ ಒಳ್ಳೆತನಕ್ಕೆ ಎರಡು ಕಡೆಯಿಂದಲೂ ಸ್ಪಂದನೆ ಸಿಕ್ಕಿದೆ. ಈಗ ನೀವು ಸಮಾಜದ ಒಬ್ಬ ಗಣ್ಯ ವ್ಯಕ್ತಿಯಾಗಿ ಸಮಾಜದ ಇತಿಮಿತಿಯಲ್ಲಿ ನೀವು ಕರ್ತವ್ಯ ಮಾಡಿದ್ದೀರಿ, ಒಪ್ಪಿಕೊಳ್ಳೋಣ. ಅಲ್ಲಿ ಒಂದು ಚಲನಚಿತ್ರದ ವ್ಯವಸ್ಥೆಯನ್ನ ನೋಡಿದಂತಹ ಒಂದು ತಂಡ ಅದಕ್ಕೆ ಸ್ಪಂದಿಸಿದೆ ಅಂತಂದ್ರೆ ಅದಕ್ಕೂ ಗೌರವ ಕೊಡೋಣ. ಈಗ ಯಾರೋ ಹೋಗಿ ಎಲ್ಲೋ ದೂರು ಕೊಟ್ಟಿದ್ದಾರೆ, ಅದು ಅವರವರ ನಂಬಿಕೆಗಳು. ನೀವು ನಂಬಿಕೆಗಳನ್ನ ಅಲ್ಲಲ್ಲಿಗೆ ಬಿಟ್ಟು ಬಿಡಿ, ಅದನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ನೋಡಿ, ಇವತ್ತು ದೈವ ನುಡಿ ಕೊಟ್ಟಿದೆ ಅಂತ ಹೇಳುವ ವಿಷಯದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಆಗುವ ಚರ್ಚೆ ಏನಿದೆ, ಈ ಚರ್ಚೆಗಳೇ ಒಂತರಹ ಹೇಸಿಗೆಯನ್ನು ಹುಟ್ಟು ಹಾಕ್ತಾ ಇದೆ. ಹಾಗಾಗಿ ನಾವು ಹೇಳೋದು ಅದೆಲ್ಲ ಬೇಡ. ಅಂದ್ರೆ ಈ ಚರ್ಚೆಗಳು ಏನ್ ಗೊತ್ತಾ ಸರ್, ನಾನು ಹೇಳ್ತೀನಲ್ಲ, ಇದೊಂಥರ ವೈರಸ್ ತರ, ದರ್ ಇಸ್ ನೋ ಎಂಡ್ ಫಾರ್ ಇಟ್. ಈ ಪರ ವಿರೋಧ ಚರ್ಚೆಗಳಿಗೆ ಮತ್ತೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋರಿಗೆ ಮತ್ತೆ ಈ ಯಾವುದಕ್ಕೂ ಬೆಲೆ ಕೊಡದೆ ನಡ್ಕೊಳ್ಳೋರನ್ನ ಯು ಕ್ಯಾನ್ ಕಂಟ್ರೋಲ್ ದೆಮ್, ಯು 100% ಕಾಂಟ್ ಕಂಟ್ರೋಲ್ ದೆಮ್. ಈಗ ಎಷ್ಟೊಂದು ಹೇಳ್ತೀವಿ, ದೈವದ ವಿಚಾರ ಬಂದಾಗ ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ, ಅಥವಾ ಆ ವೇಷ ಅದು ವೇಷ ಅಲ್ಲ, ಅದಕ್ಕೆ ಬೇರೆಯದ್ದೇ ಪದ ಇದೆ, ಅದಕ್ಕೆ ಅರ್ಥ ಆಗೋದಿಲ್ಲ, ಅದು ಅರ್ಥ ಆಗಲ್ಲ. ಈಗ ನೀವೇ ಇದ್ದೀರಿ, ನಿಮಗೆ ಆನರ್ ಅಲ್ಲಿ ಇದ್ದೀರಿ, ನೀವೇ ಕೇಳ್ಕೊಳ್ಳಿ ಜನರಿಗೆ ಯಾರು ಆ ರೀತಿ ಮಾಡಬೇಡಿ ಅಂತ ನೀವೇ ಕೇಳ್ಕೊಳ್ಳಿ. ಸ್ವಾಮೀಜಿ, ಇಲ್ಲಿ ಸಮಸ್ಯೆಗ ನಮ್ಗೆ ಏನು ಅಂದ್ರೆ ಯೋಚನೆ ಆಗಿದ್ದು ಇದರದ್ದು ನೋಡಿ, ತಿರುಪತಿ ವಿಚಾರ, ಶಬರಿಮಲೆ ವಿಚಾರ, ಇತ್ತೀಚೆಗೆ ಧರ್ಮಸ್ಥಳ ವಿಚಾರ, ಇದೇನಾದರೂ ಆ ಕಡೆಗೆ ಹೋಗ್ತಾ ಇದೆಯಾ ಎಂಬುದು ಒಂದು ನನಗೆ ಒಂದು ಡೌಟ್. ನಿಮ್ಮ ಅಭಿಪ್ರಾಯನ ಒಂದು ತಿಳಿಸ್ಬಿಡಿ. ಅಲ್ಲ ಅಂದ್ರೆ ನೋಡಿ ಶೆಟ್ರೆ, ಎಳೆಯುವವರು ಇದ್ದೇ ಇರ್ತಾರೆ, ಅದ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ. ನಾವು ಸರಿಯಾದ ದಾರಿಯಲ್ಲಿರ್ಬೇಕು, ಅಂದ್ರೆ ನಮ್ಮ ದಿಕ್ಕು ಸರಿಯಾದ ಕಡೆಯಲ್ಲಿರಬೇಕು. ಯಾರು ಇದನ್ನ ಮಾಡ್ತಾರೆ ಅವರನ್ನೆಲ್ಲ ಮಟ್ಟ ಹಾಕಬಹುದು ನಮ್ಗೆ. ನಾವು ನಂಬಿಕೆಯಿಂದ ಬಂದವರು, ನಾವು ದೇವರನ್ನ ನಂಬಿಕೊಂಡು ಬಂದವರು. ನಮ್ಮ ದೈವಕ್ಕೆ ಅಪಚಾರವಾದ್ರೆ ಅಥವಾ ನಮ್ಮ ದೇವರಿಗೆ ಅಪಚಾರವಾದ್ರೆ ನಾವಿದ್ದೇವೆ ಸಿಡಿದು ನಿಲ್ಲಿಕ್ಕೆ. ಹಾಗಾಗಿ ಒಂದು ಚಲನಚಿತ್ರದಿಂದ ಅಪಚಾರವಾಗಿದೆ ಅಂತ ಹೇಳುವ ಜನ ಇದ್ದಾರಲ್ಲ, ಅವರು ಚಲನಚಿತ್ರವನ್ನ ನೋಡದೆ ಹೇಳುವುದು. ಅವ್ರು ನೋಡ್ಲಿ, ಚಲನಚಿತ್ರವನ್ನ ಟಾಕೀಸಿಗೆ ಹೋಗಿ ನೋಡಿ, ಅಲ್ಲಿಗೆ ಬಿಟ್ಟು ಬಿಡ್ಲಿ, ಅದರ ಬಗ್ಗೆ ಉಲ್ಲೇಖ ಮಾಡ್ಲಿ. ಮಾಧ್ಯಮಗಳಿದ್ದಾವೆ ಇವತ್ತು, ಆ ಮಾಧ್ಯಮಗಳೆದುರು ವಿಷಯವನ್ನ ಮಂಡಿಸ್ಲಿ, ಅದ್ರಲ್ಲಿ ಏನ್ ತೊಂದರೆ ಇಲ್ಲ. ನಾನು ಅದನ್ನೇ ಮಂಡಿಸ್ತಿರೋದು ಏನಕ್ಕೆಂದ್ರೆ ನಾವು ಅದನ್ನೇ 3 ವಿಚಾರನ ಮಾತ್ರ ಅಲ್ಲ, ಧರ್ಮಸ್ಥಳ, ನಿಮ್ಮ ಇದಾಗಲಿ, ಯಾವುದು ತಿರುಪತಿ ಆಗಲಿ, ಶಬರಿಮಲೆ ವಿಚಾರನು ಮಾತ್ರ ಅಲ್ಲ, ನಕ್ಸಲೇಟ್ ವಿಚಾರನು ಯೋಚನೆ ಮಾಡಿ. ಇಂಥದ್ದೇ ಇದರಿಂದಾಗಿಯೇ ನಕ್ಸಲೇಟ್ಗಳು ಎಲ್ಲಿ ತನಕ ಬೆಳ್ತಂಗಡಿ ತನಕ ಬಂದರು. ನನಗೆ ಯೋಚನೆ, ಇನ್ನೊಂದ್ಸಲ ನಾನು ರಿಪೀಟ್ ಮಾಡ್ತಾ ಇದ್ದೇನೆ, ನಾನು ಒಬ್ಬ ತುಳುಕೂಟದ ಅಧ್ಯಕ್ಷನಾದರೂ ನಮ್ಮ ಸಮಾಜ, ನಮ್ಮದೇ ಆದಂಥ ಒಂದು ವ್ಯವಸ್ಥೆ ಬಗ್ಗೆ ನಾನು ಇರೋದು. ಇದೇ ಥರ ಬೇರೆ ಯಾರಾದರೂ ಎತ್ತಿ ಕಾಡ್ತಾ ಇದ್ದಾರಾ ಎಂಬುದನ್ನು ಯೋಚನೆ ಆಗ್ತಾ ಇದೆ. ಇದಕ್ಕೊಂದಷ್ಟು ಕಾರಣಗಳಿವೆ. ನೀವು ಸ್ವಾಮೀಜಿ ಆದ್ದರಿಂದ ನೀವು ಆ ಪರವಾಗಿ ಯಾವತ್ತೂ ಒಂದು ಮುತುವರ್ಜಿ ವಹಿಸಿದವರು, ವಿಶೇಷವಾದ ಗೊತ್ತಿದ, ಅದರ ಬಗ್ಗೆ ಯೋಚನೆ ಮಾಡಿ. ತೀರ ಚರ್ಚೆಗೆ ಮಾಡೋಕ್ಕೆ ಹೋಗ್ತಾ ಇಲ್ಲ, ಇದು ಡಿಪಾರ್ಟ್ಮೆಂಟನ್ನು ಯೋಚನೆ ಮಾಡುವಂಥದ್ದು ವಿಷಯ. ಕಳೆದ ಸಾರಿ ಇದೇ ಸಮಸ್ಯೆ ಆಗುವಾಗ ನಾವು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಒಂದು ಪತ್ರ ಕೊಟ್ಟೆ, ಹೋಗಿ ಅವ್ರ ಹತ್ರ ಮಾತಾಡಿದೆವು. ಅವರು ಇಮಿಡಿಯೇಟ್ ಮಾಡಿದ ಕೆಲಸ ಏನಂದರೆ ಎಲ್ಲ ಸ್ಟೇಷನ್ಗೆ ಒಂದು ಸರ್ಕ್ಯುಲರ್ ಕಳಿಸಿದ್ರು, ಯಾವುದೇ ಕಾರಣಕ್ಕೂ ಭೂತದ ವೇಷ ಹಾಕಿ ಇದು ಮಾಡುವವರಿಗೆ ನೀವು ಪರ್ಮಿಷನ್ ಕೊಡಬಾರ್ದು ಅಂತೇಳಿ. ಈ ಸಂದರ್ಭದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟನ್ನು ನಾನು ಅಭಿನಂದಿಸುತ್ತೇನೆ. ಈ ಸಲನ ಅಂಥದ್ದೇ ಒಂದು ಮಾಡಲಿ ಅಂತಂದು ನಾವು ಎಲ್ಲ ಮನವಿ ಮಾಡೋಣ. ಗುರುಗಳೇ, ನನ್ನದು ಇಲ್ಲಿ ಒಂದು ಪ್ರಶ್ನೆ ಇದೆ ಗುರುಗಳೇ. ಈಗ ಇದೆಲ್ಲ ಶುರು ಆಗ್ತಾ ಇರೋದೇ ಈ ರೀತಿಯಾಗಿ ಅಪಪ್ರಚಾರ ಮಾಡ್ತಾ ಇರೋದ್ರಿಂದ, ಮತ್ತು ಆ ದೈವದ ಒಂದು ವೇಷವನ್ನ ತೊಟ್ಟು ಹೆಂಗೋ ಮನ್ಸಿಗೆ ಬಂದಂಗೆ ಹುಚ್ಚಾಟ ಆಡ್ತಿರೋದ್ರಿಂದ ಅಂತಾನೆ ಇಟ್ಕೊಳ್ಳೋಣ ಪರ ವಿರೋಧ ಚರ್ಚೆ ಆಗ್ತಾ ಇರೋದು. ಒಂದು ಥಿಯೇಟರ್ ಒಳಗಡೆ ಹೊರಗಡೆಯಿಂದ ಏನಾದ್ರು ಬಂದಿದೀವಾ ಇಲ್ವಾ ಅಂತ ಚೆಕ್ ಮಾಡಿ ಇವತ್ತಿನ ದಿವಸ ಒಳಗಡೆ ಬಿಡ್ತಾರೆ. ಹಾಗಾದ್ರೆ ಅಂತ ವೇಷ ಹಾಕಿ ಬಂದವರನ್ನ ಹೇಗೆ ಒಳಗಡೆ ಬಿಡ್ತಾರೆ ಗುರುಗಳೇ? ಅದೇ ನೀವು ಆರಂಭದಲ್ಲಿ ಅದನ್ನ ಹೇಳಿದ್ರಲ್ಲ, ಅಲ್ಲಿ ವಿಪರೀತವಾದ ವಿಷಯಗಳಿದ್ದಾವೆ. ಈಗ ಥಿಯೇಟರ್ನವರು ಕೂಡ ಈ ಕೆಲವು ಆಸಕ್ತಿಗಳನ್ನ ಹೆಚ್ಚು ಮಾಡಿ ಅವರಿಗೊಂದು ಪ್ರಚಾರ ಬರಲಿ ಅಂತ ಹೇಳುವ ರೀತಿಯಲ್ಲೂ ನಡೆದುಕೊಂಡಿರಬಹುದು. ನೀವೇ ಆಗ ಒಂದು ಮಾತನ್ನ ಹೇಳಿದ್ರಿ, ಅಲ್ಲಿ ವಿಪರೀತ ಮಾಡುವವರಿದ್ದಾರೆ. ನಾವು ಒಂದು ಬಿಂದು ಕೊಟ್ರೆ ಅವರು ಅದನ್ನ 100 ಬಿಂದು ಎಕ್ಸ್ಟ್ರಾ ತೋರಿಸ್ತಾರೆ. ಹಾಗಾಗಿ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್, ನಾವಿಷ್ಟೇ ಹೇಳೋದು, ಚಲನಚಿತ್ರವಾಗಿ ನೋಡಿ. ಮತ್ತೆ ಮಾತಾಡ್ತೀನಿ, ಒಂದೇ ನಿಮಿಷ ಗುರುಗಳೇ. ಕೃಷ್ಣಮೂರ್ತಿ, ನಾನಂದ್ರೆ 7 ಗಂಟೆಗೆ ಹೋಗ್ಬೇಕು, ಆ ಕಾರಣ. ಹೇಳಿ ಗುರುಗಳೇ, ನಿಮ್ಮ ಕಡೆಯ ಮಾತುಗಳನ್ನು ಹೇಳ್ಬಿಡಿ ಪ್ಲೀಸ್. ಅಂದ್ರೆ ಒಂದೇ ಮಾತನ್ನ ಹೇಳ್ತೇವೆ, ನಮ್ಮ ಕರಾವಳಿಯ ಹುಡುಗ ಒಂದು ಅದ್ಭುತವಾದ ಯಶಸ್ಸಿನ ಚಿತ್ರವನ್ನ ಮಾಡಿದ್ದಾರೆ. ಹಾಗಾಗಿ ಇಡೀ ಜಗತ್ತಿನಾದ್ಯಂತ ಇದು ಪಾಸಿಟಿವ್ ಥಿಂಕ್ ಅನ್ನ ಡೆವಲಪ್ ಮಾಡಿದೆ. ಅದನ್ನ ಹಾಗೆ ಉಳಿಸಿಕೊಂಡು
ಈ ವ್ಯವಸ್ಥೆಯನ್ನ ಧಾರ್ಮಿಕ ಚೌಕಟ್ಟಿನಲ್ಲಿ ನೋಡದೆ ಅದನ್ನ ಚಲನಚಿತ್ರಕ್ಕೆ ಮೀಸಲಾಗಿಟ್ಟು ಧಾರ್ಮಿಕ ಚೌಕಟ್ಟನ್ನ ಅವರವರ ನಂಬಿಕೆಯಿಂದ ಬೆಳೆಸಿಕೊಳ್ಳಿ, ಅಪಚಾರ ಮಾಡದಂತೆ ಎಲ್ಲರೂ ಜಾಗ್ರತೆ ವಹಿಸಿ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಧನ್ಯವಾದ ಗುರುಗಳೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಕೃಷ್ಣಮೂರ್ತಿ ತಂತ್ರಿಗಳೇ, ನಿಮ್ಮ ಕಡೆಯ ಮಾತುಗಳು ಬಹಳ ಚುಟುಕಾಗಿ ಪ್ಲೀಸ್. ಈಗಾಗಲೇ ಒಂದಷ್ಟು ಈ ವಿಚಾರದ ಬಗ್ಗೆ ಚಿಂತನೆಗಳೆಲ್ಲ ನಡೆದಿದೆ. ಹಾಗಾಗಿ ನನ್ನ ಒಂದು ಮಾತು ಏನು ಕೇಳಿದ್ರೆ, ದೈವಾರಾಧನೆ ಅನ್ನುವಂತಹದ್ದು ಅದು ಬಹಳ ಒಂದು ಸೂಕ್ಷ್ಮವಾದಂತಹ ವಿಚಾರ. ಹಾಗಾಗಿ ಆ ಸೂಕ್ಷ್ಮ ವಿಚಾರವನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಯಾರೂ ಕೂಡ ದೈವಾರಾಧನೆಯ ವಿಚಾರದಲ್ಲಿ ಆ ವಿಷಯಗಳನ್ನು ತಿಳಿದುಕೊಳ್ಳದೆ ಈ ರೀತಿ ವರ್ತನೆಯನ್ನು ಮಾಡುವಂತಹದ್ದು ಬಹಳ ತಪ್ಪಾಗ್ತದೆ. ಹಾಗಾಗಿ ಜನರಲ್ಲಿ ಒಂದೇ ಒಂದು ಅವರಲ್ಲಿ ನಾವು ಕೇಳಿಕೊಳ್ಳುವುದೇನು ಕೇಳಿದ್ರೆ, ನೀವು ದೈವಾರಾಧನೆಯ ಬಗ್ಗೆ ತಿಳ್ಕೊಳ್ಳಿ, ದೈವಾರಾಧನೆ ಏನು ಅಂತ ಅರ್ಥೈಸಿಕೊಳ್ಳಿ, ಆನಂತರ ನಿಮಗೆ ಅದರ ಬಗ್ಗೆ ಒಲವು ಮೂಡುತ್ತದೆ. ಹಾಗಾಗಿ ಯಾರೂ ಕೂಡ ಈ ದೈವಾರಾಧನೆಯನ್ನು ನೀವು ದೂಷಣೆ ಮಾಡಬೇಡಿ. ಯಾಕಂದ್ರೆ ಕರಾವಳಿ ಭಾಗದಲ್ಲಿ ದೈವಾರಾಧನೆಗೆ ಬಹಳ ಪ್ರಾಶಸ್ತ್ಯ ಉಂಟು. ಹಾಗಾಗಿ ದೇವರು ಅಂತ ಹೇಳಿದ್ರೆ ಬಹಳ ನಂಬಿಕೆಯನ್ನು ಇಟ್ಟುಕೊಂಡು ಬದುಕುವಂತಹ ಒಂದು ವ್ಯಕ್ತಿಗಳು ಅಥವಾ ಜನರು ಎಲ್ಲ ಈ ಕರಾವಳಿ ಭಾಗದಲ್ಲಿ ಇದ್ದಾರೆ. ಹಾಗಾಗಿ ಈ ದೈವಾರಾಧನೆಯ ಬಗ್ಗೆ ಯಾರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಕೆಟ್ಟ ಅಭಿಪ್ರಾಯಗಳನ್ನು ಇಟ್ಟುಕೊಳ್ಳದೆ ದೈವಾರಾಧನೆ ಒಂದಷ್ಟು ಒಳ್ಳೆ ರೀತಿಯಲ್ಲಿ ನಡೆಯುವಂತೆ ಎಲ್ಲರೂ ಸಹಕರಿಸಬೇಕು ಅಂತ ತಮ್ಮಲ್ಲಿ ನಾನು ಕಟ್ಟಕಡೆಯದಾಗಿ ಕೇಳಿಕೊಳ್ತೇನೆ. ಧನ್ಯವಾದ ತಂತ್ರಿಗಳೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಸರ್, ಬಹಳ ಚುಟುಕಾಗಿ ನಿಮ್ಮ ಲಾಸ್ಟ್ ಫ್ಯೂ ವರ್ಡ್ಸ್ ಆನ್ ದಿಸ್. ಇಲ್ಲ, ನಮ್ದು ಕೊನೆಯದು ಮನವಿ ಒಂದೇ, ಸಿನಿಮಾ ಥರ ನೋಡೋಣ, ಸಿನಿಮಾದ ಪಾಡಿಗೆ ಬಿಟ್ಬಿಡೋಣ. ಅದು ಏನಿದ್ರು ದೈವಕ್ಕೂ ಋಷಭ ಶೆಟ್ಟಿಗೂ ಸಂಬಂಧಪಟ್ಟ ವಿಚಾರ. ಆದರೆ ಥಿಯೇಟ್ರ್ ಒಳಗಡೆ ಈ ಥರ ವೇಷ ಹಾಕ್ಕೊಂಡು ಆಚೆ ಬೊಬ್ಬೆ ಹೊಡ್ಕೊಳ್ಳೋದು, ಕೈಯಲ್ಲಿ ಏನೋ ದೊಂದಿಗಳನ್ನು ಇಟ್ಕೊಳ್ಳೋದು, ಇದನ್ನು ಮಾಡೋದಕ್ಕೆ ಸರ್ಕಾರ ತಕ್ಷಣ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇವರು ಮನವಿ ಮಾಡೋದು ಮಾಡಿದ್ದಾರೆ ಋಷಭ ಶೆಟ್ಟಿ ಅವರು. ಅದನ್ನು ಅವರು ಕೇಳಿಲ್ಲ ಅಂದರೆ ಅವರ ಅಭಿಮಾನಿಗಳು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಅವರು ಕಾನೂನು ಕ್ರಮ ಕೈಗೊಳ್ಳಿದ್ರೆ ನಾವು ಕೋರ್ಟಿಗೆ ಹೋಗೋಕ್ಕೆ ನಾವು ರೆಡಿ ಇದ್ದೇವೆ. ಧನ್ಯವಾದ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಕಾಂತಾರ ಚಿತ್ರ ಒಂದು ಅದ್ಭುತ ಚಿತ್ರ. ದೈವವನ್ನ ಇಡೀ ವಿಶ್ವಕ್ಕೆ ಪರಿಚಯಿಸುವಂತ ಕೆಲಸವನ್ನ ರಿಷಬ್ ಶೆಟ್ರು ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ವಿಶ್ಲೇಷಿಸ್ತಾ ಇದ್ದಾರೆ. ಸಿನಿಮಾ ರೀತಿ ನೋಡಿ ಮತ್ತು ಅದರ ಒಳಗಡೆ ಇರುವಂತಹ ದೈವದ ವಿಚಾರಗಳು ಏನಿದೆ ಅದಕ್ಕೆ ಸಾಕಷ್ಟು ಅವರು ದೈವದ ಜೊತೆ ಒಂದು ಅನುಮತಿಯನ್ನ ಪಡ್ಕೊಂಡು ಹೆಗಡೆ ಅವರ ಜೊತೆ ಮಾತನಾಡಿಕೊಂಡು ಅವರದೇ ಆದಂತಹ ಒಂದು ನೀತಿ ನಿಯಮಗಳನ್ನ ಅನುಸರಿಸಿ ಆ ಚಿತ್ರವನ್ನ ಮಾಡಿರ್ತಾರೆ. ಅದು ವೇಷ ಹಾಕೊಳ್ಳಿಕ್ಕಾಗ್ಲಿ, ತಮಾಷೆ ಮಾಡ್ಲಿಕ್ಕಾಗ್ಲಿ ಅಥವಾ ಸ್ಟಂಟ್ ಮಾಡ್ಲಿಕ್ಕಾಗ್ಲಿ ಮಾಡಿರೋದಲ್ಲ. ದಯವಿಟ್ಟು ದೈವದ ವಿಚಾರ ಅಂತ ಬಂದಾಗ ಆಚರಣೆ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ಳಿ. ಆದ್ರೆ ಅಷ್ಟೊಂದು ನೆಗ್ಲಿಜೆನ್ಸಿ ತೋರಿಸಿ ಅದಕ್ಕೆ ಅಪಪ್ರಚಾರ ಮಾಡಿಕೊಂಡು ಅದನ್ನ ಅತಿ ಮಾಡಿಕೊಂಡು ವಿಪರೀತಕ್ಕೆ ತೆಗೆದುಕೊಂಡು ಹೋಗಬೇಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.